ಎಲ್ಲ ಕಬ್ಬು ಬೆಳೆಗಾರರಿಗೆ ನಮಸ್ಕಾರ. ಈಗ 2 ದಿನದಿಂದ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಕಾರ್ಖಾನೆಯಿಂದ ಉತ್ಪಾದನೆಯಾಗುವ ಸಕ್ಕರೆಗೆ ವಾಣಿಜ್ಯ ಉದ್ದೇಶಕ್ಕಾಗಿ ಒಂದು ದರ, ಗೃಹ ಬಳಕೆ ಉದ್ದೇಶಕ್ಕಾಗಿ ಒಂದು ದರ ನಿಗದಿಪಡಿಸಿದಲ್ಲಿ ಕಬ್ಬು ಬೆಳೆಗಾರ ಸಮಸ್ಯೆಗೆ ಪರಿಹಾರ ದೊರಕಿಸಲಿಕ್ಕೆ ಸಾಧ್ಯ ಅಂಥೇಳಿ ನನ್ನ ಅನಿಸಿಕೆಯನ್ನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದು ಭಾಳಷ್ಟು ಜನರಿಗೆ ತಲುಪಿ ಕೆಲವೊಬ್ಬರು ಕಾಮೆಂಟ್ ಮಾಡಿದರು, ಕೆಲವೊಬ್ಬರು ಡೈರೆಕ್ಟ್ ಫೋನ್ಯಾಗ ಮಾತಾಡಿದರು. ಆಮೇಲೆ ಇದನ್ನು ಹ್ಯಾಂಗೆ ಮಾಡೋಕ್ಕೆ ಸಾಧ್ಯ ಐತಿ, ಇದ್ರಾಗ ಒಂದೊಂದು ಅಂಶ ಚಲೋ ಅದಾವು ಅಂದರು, ಕೆಲವೊಬ್ಬರು ಕ್ಲಾರಿಫಿಕೇಷನ್ನು ಕೇಳಿದರು. ಒಟ್ಟಿನಲ್ಲಿ ನಾ ಮಾಡಿದ್ದ ವಿಡಿಯೋ, ನನ್ನ ವಿಷಯ ಭಾಳ ಜನರಿಗೆ ತಲುಪಿದ್ದಕ್ಕೆ ನನಗೊಂದು ಖುಷಿ ಆಯ್ತು. ನನ್ನ ಪ್ರಯತ್ನ ಇಷ್ಟರ ಮಟ್ಟಿಗೆ ಒಂದು ಸಫಲ ಆತಲ್ಲ ಅಂಥೇಳಿ. ಈಗ ಆ ಫೋನ್ ಮಾಡಿದವ್ರೊಳಗೆ, ಆಮೇಲೆ ಕಮೆಂಟ್ ಹಾಕಿದವ್ರೊಳಗೆ ಇದನ್ನು ಏನು ಮಾಡೋಕ್ಕೆ ಸಾಧ್ಯ ಐತಿ, ಇದ್ರ ಪ್ರಯತ್ನ ಮಾಡಿರಿ, ಇದನ್ನು ನೀವು ಸಂಬಂಧಿಸಿದ MLAಗಳಿಗೆ, ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ ಮುಟ್ಟಿಸಿ ಇದನ್ನು ಮಾಡಿದರೆ ಚಲೋ ಆಕೈತಿ, ಒಂದು ಒಳ್ಳೆಯ ಪ್ರಯತ್ನ ಅಂಥೇಳಿ ಭಾಳ ಜನ ನನಗೆ ಕಾಲ್ ಮಾಡಿ ಮಾತಾಡಿದರು. ನಾನು ನಿಮಗತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ. ನನ್ನ ವಿಚಾರ ನನ್ನ ಮನಸ್ಸಿಗೆ ಬಂದಂಥದ್ದು ನಿಮ್ಮ ಮುಂದೆ ಹಂಚ್ಕೊಂಡೀನಿ. ನಾ ಹಂಚ್ಕೊಂಡು ವಿಚಾರ ಒಳಗೆ ಯಾವುದಾದರೂ ತಮಗೆ ಸರಿ ಅನ್ನಿಸ್ತೆ ಅಂದ್ರೆ, ಆಮೇಲೆ ಈ ವಿಚಾರವನ್ನು ಸಂಬಂಧಿಸಿದ ಅಧಿಕಾರಿಗಳಿಗಾಗಲಿ, ಶಾಸಕರಿಗಾಗಲಿ, ಮಂತ್ರಿಗಳಿಗಾಗಲಿ ಮುಟ್ಟಿಸುವಂಥ ಶಕ್ತಿ ಇದ್ದವರು ದಯವಿಟ್ಟು ನೀವು ಸಂಬಂಧಪಟ್ಟವ್ರಿಗೆ ಮುಟ್ಟಿಸ್ರಿ ಅಂತೇಳಿ ಕಬ್ಬು ಬೆಳೆಗಾರರೆಲ್ಲರ ಪರವಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ. ಮತ್ತು ಈಗೇನಾಗೈತಿ, ನಾ ನಿನ್ನೆ ಒಂದು ವಿಡಿಯೋ ಮಾಡಿದ್ರಾಗ ಸ್ವಲ್ಪ ಅದನ್ನು ಡಿಟೇಲಾಗಿ ಹೋಗ್ತೀನಿ, ಇದನ್ನು ಕಂಟಿನ್ಯೂ ಮಾಡ್ತೀನಿ 2ನೇ ಭಾಗ ಅಂಥೇಳಿ. ನಾ ಒಂದು 65% ಕಮರ್ಷಿಯಲ್ಗೆ ಹೋಗ್ತೈತಿ ಅಂತ ಹೇಳಿದೆ. ಆ ಕಮರ್ಷಿಯಲ್ದೊಳಗೆ ಮತ್ತು ನಾ ಡಿಟೇಲ್ ಒಂದು ಸ್ವಲ್ಪ ಅಭ್ಯಾಸ ಮಾಡಲಾಗಿ, ಬೆವರೇಜಸ್ ಅಂದ್ರೆ ಕೋಲ್ಡ್ ಡ್ರಿಂಕ್ಸ್, ಕೋಕೋ ಕೋಲಾ, ಪೆಪ್ಸಿ, ಫ್ರೂಟಿ ಇಂಥದಕ್ಕೆ 12-15% ಸಕ್ಕರೆ ಬಳಕೆ ಆಕೈತಿ. ಈ 65-70% ಅತ್ತೀನಿ ಹೇಳಿಲ್ಲ, ಅದ್ರಾಗ 12-15 ಇದಕ್ಕೆ ಬಳಕೆ ಆಕೈತಿ. ನೆಕ್ಸ್ಟ್ ಕನ್ಫೆಕ್ಷನರಿ, ಚಾಕ್ಲೇಟ್ ಯಾವಪ್ಪ ಕಂಪ್ನಿ, ಕ್ಯಾಡ್ಬರಿ, ನೆಸ್ಲೆ, ಪಾರ್ಲೆ ಮತ್ತು ಭಾಳ ಅದಾವೆ. ಅವಕ್ಕೆ 8-10% ಅವ್ರು ಬಳಸ್ತಾರೆ. ನೆಕ್ಸ್ಟ್ 3ನೇದ್ದು ಬಿಸ್ಕೀಟ ಮತ್ತು ಬೇಕ್ರಿ. ಇದ್ರಾಗ ಯಾವ ಪ್ರಸಿದ್ಧ ಕಂಪ್ನಿ, ಬ್ರಿಟಾನಿಯಾ, ಪಾರ್ಲೆ, ITC, ಪತಂಜಲಿ, ಇವು 6-8% ಇವರು ಸಕ್ಕರೆ ಬಳಕೆ ಮಾಡ್ತಾರೆ. ಆಮೇಲೆ ಡೈರಿ ಐಸ್ ಕ್ರೀಮ್ ಪ್ರಾಡಕ್ಟ್, ಇದ್ರಾಗ ಗೊತ್ತಿದ್ದೈತಿ ಅಮೂಲ, ನಂದಿನಿ, ಕ್ವಾಲಿಟಿ, ವಾಡಿಲಾಲ, ಇವರೆಲ್ಲ 8-10% ಸಕ್ಕರೆ ಬಳಕೆ ಮಾಡ್ತಾರೆ, ವಾಣಿಜ್ಯ ಬಳಕೆ ಒಳಗಿಂದ ಇದೆಲ್ಲ. ಆಮೇಲೆ ಪ್ಯಾಕೇಜ್ಡ್ ಫುಡ್ಸ್ ಅಂದ್ರೆ ನಾವು ಸ್ವೀಟ್ ಅದು ಪ್ಯಾಕ್ ಆಗಿ ಬರ್ತಿರ್ತಾವಲ್ಲ, ಬ್ರ್ಯಾಂಡೆಡ್ ಕಂಪ್ನಿ, ಹಳದಿರಾಮ, ITC, ಅದರಾಗೂ ಭಾಳ ಅದಾವ ಕಂಪ್ನಿ. ಅವು 5-7% ಅವು ಉಪಯೋಗ ಮಾಡ್ತಾವೆ. ಇನ್ನು ಜನರಲ್ಲಾಗಿ ಸ್ವೀಟ್ ಮಾಡೋ ಉದ್ಯಮ, ಈ ಎಲ್ಲ ಕಡೆ ನೀವು ಬೇಕ್ರಿ ಅಥವಾ ಸ್ವೀಟ್ ಮಾರ್ಟ್ನಾಗ ಅದು ಮಾಡೋದು ಅಂದರೆ ಇದು ಲೂಸ್ ಇರ್ತೈತಿ. ಅವು 12-15% ಸಕ್ಕರೆ ಬಳಕೆ ಮಾಡ್ತಾವೆ. ಇನ್ನು ಔಷಧದೊಳಗೆ ನೀವು ಕಪ್ ಸಿರಪ್, ಟಾನಿಕ್, ಅದ್ರಾಗ ಸಕ್ಕರೆ ಇರ್ತೈತಲ್ಲ, ಅವು ಸಹಿತ 1-2% ಸಕ್ಕರೆ ಉಪಯೋಗ ಮಾಡ್ತಾವೆ. ಇನ್ನು ಟೋಟಲಿ ಹೋಟೆಲ್, ರೆಸ್ಟೋರೆಂಟ್, ಕೆಫೆ ಅಂಥವೆಲ್ಲ ತಮ್ಮ ಹೋಟೆಲ್ ಬಳಕೆಗಾಗಿ ಗ್ರಾಹಕರಿಗೆ ಪೂರೈಕೆ ಮಾಡೋಕ್ಕೆ 5-7% ಸಕ್ಕರೆ ಬಳಕೆ ಮಾಡ್ತಾರೆ. ಹಿಂಗೆ ಒಟ್ಟು ಟೋಟಲ್ 60-70%
ಸಕ್ಕರೆಯನ್ನು ವಾಣಿಜ್ಯ ಬಳಕೆಗಾಗಿ ಬಳಕೆ ಆಗುತ್ತೆ. ಈ ವರ್ಷ 25-26ನೇ ಹಂಗಾಮಿನಾಗ ನಾನು ಮೊನ್ನೆ ಹೇಳೀನಿ 310 ಲಕ್ಷ ಟನ್ ಸಕ್ಕರೆ ಪ್ರೊಡ್ಯೂಸ್ ಆದದ್ರೊಳಗೆ 280 ಲಕ್ಷ ಟನ್ ನಮ್ಮ ದೇಶದೊಳಗೆ ಬಳಕೆ ಆಕೈತಿ. ಅದ್ರಾಗ 180 ಲಕ್ಷ ಟನ್ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಕೆ ಆಕೈತಿ. ನಂದೊಂದು ವಿಚಾರ ಇವತ್ತು ಇದನ್ನೆಲ್ಲ ನೋಡಿದಾಗ ಪ್ರಸ್ತಾಪ ಮಾಡೋದಂದ್ರೆ, ಈಗ ನಾಳೆಗೆ ಸೋಮವಾರ 5 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ಚರ್ಚಿಸುವ ಸಲುವಾಗಿ ಸಿದ್ದರಾಮಯ್ಯ ಮತ್ತು ಅವರ ತಂಡದವರಿಗೆ ಸಾಯಂಕಾಲ 5 ಗಂಟೆಗೆ ಒಂದು ಟೈಮ್ ಕೊಟ್ಟಾರ. ನನ್ನ ವಿಚಾರ ಏನಪ್ಪ ಅಂದ್ರೆ, ಈಗ ಒಮ್ಮೆ ಎಲ್ಲನೂ ಇದು ಮಾಡೋದ್ರ ಬದಲಿ ಒಂದು 2 ಡಿಪಾರ್ಟ್ಮೆಂಟ್, 2 ಇಂಡಸ್ಟ್ರೀಸ್, ಈ ಬೆವರೇಜಸ್, ಕೂಲ್ ಡ್ರಿಂಕ್ಸ್ ಆಮೇಲೆ ಕನ್ಫೆಕ್ಷನರಿ ಚಾಕ್ಲೇಟ್, ಇವೆರಡ ಕಂಟ್ರೋಲ್ದಾಗ ತೊಗೊಂಡು ಬರೋದು. ಅಂದ್ರೆ ವಾಣಿಜ್ಯೋದ್ಯಮ ಇದ್ರಾಗನ ಮಾರಾಟ ಮಾಡೋಕ್ಕೆ ಒಂದು ನೀವು ಅದನ್ನು ನಿಯಂತ್ರಿತ ಮಾರುಕಟ್ಟೆ ವ್ಯವಸ್ಥೆ ತರುವುದು. ಅದೆಲ್ಲ ಕೂಡ ಒಂದು 25% ಆಕೈತಿ. ನೀವು ರೆಗ್ಯುಲರ್ ಮಾರೋದಕ್ಕಿಂತ ಒಂದು ₹1,000 ಹೆಚ್ಚಿಗೆ ಇಡ್ರಿ. ಒಂದೊಂದು ಫ್ಯಾಕ್ಟ್ರಿದು ಭಾಳ ಆದ್ರೆ 20-25% ಅಷ್ಟೇ ₹1,000 ಹೆಚ್ಚು ಹೋಗಲಿ. ಅಂದ್ರೆ ಪ್ರತಿ ಟನ್ನಿಗೆ ನೀವು ಒಂದು ₹200-300 ಹೆಚ್ಚು ಅಷ್ಟೇ ಸಿಗ್ತೈತೆ ನಿಮ್ಗೆ. ಅಂದ್ರೆ ಟೋಟಲ್ ಓವರಾಲ್ದಾಗ ಅಂದ್ರೆ ಈಗ 30-300 ಆಗೈತಿಲ್ಲ, ಇದು 35-36 ತನಕ ಹೋಗ್ತೈತಿ. ಮತ್ತು ನೀವು ಪ್ರತಿ ವರ್ಷ ಒಂದು ಉದ್ಯಮ ಇಂಡಸ್ಟ್ರಿ ಆ್ಯಡ್ ಮಾಡ್ಕೋತ ಹೋಗಿ ಇದ್ರ ಮೇಲೆ ನೀವು ಈ ಮಾರಾಟ ಆಗುವಂಥ ಸಕ್ಕರೆ ಮೇಲೆ ಗೌರ್ಮೆಂಟ್ ಕಂಟ್ರೋಲ್ ಇಟ್ಟು ₹1,000 ನೀವು ಎಡಿಷ್ನಲ್ ಡ್ಯೂಟಿ, ಒಂದು ₹500 ಎಕ್ಸ್ಟ್ರಾ ಸರ್ಚಾರ್ಜ್ ಹಾಕಿ ಅದನ್ನು ನೀವು ಗೌರ್ಮೆಂಟ್ನವ್ರನ್ನ ₹1,000 ರೈತರಿಗೆ ಆ ಸಂದರ್ಭಕ್ಕೆ ಏನು ಅವ್ರಿಗೆ ಕೊಡಬೇಕಂತ ನ್ಯಾಯಯುತವಾಗಿ ಕೊಡಬೇಕಾಗಿರ್ತಲ್ಲ, ಅದನ್ನು ನೀವು ಡೈರೆಕ್ಟ್ ಸರ್ಕಾರಗಳನ್ನು ಅವ್ರ ಖಾತೆಗೆ ಜಮಾ ಮಾಡಿರಿ. ಫ್ಯಾಕ್ಟ್ರಿಯವರು ಸಾಮಾನ್ಯ ಸಕ್ಕರೆ ಮಾರೋದ್ರಾಗ ಅವ್ರು ಏನು ಮಾಡ್ತಾರೆ ಉಳಿದದ್ದು ನೀವು ಸೀದಾ ರೈತರ ಖಾತೆಗೆ ಜಮಾ ಮಾಡಿದ್ರೆ ಅಂದ್ರೆ ನಿಮ್ಮದು ಒಂದು ರೈತರ ಜೊತೆ ಸಂಪರ್ಕ ಅಥವಾ ನೀವು ರೈತರಿಗೆ ಒಂದು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂಗೆ ಆಕೈತಿ. ಉಳಿದು ಸರ್ಚಾರ್ಜ್ ನೀವು ಒಂದು ಹೇಳಿದೆ, ನಿನ್ನೆ ಒಂದು ₹10,000 ಕೋಟಿ ಎಕ್ಸ್ಟ್ರಾ ಆತಂದ್ರೆ ನೀವು R&D ಏನರ ಹೊಸ ರಿಕವರಿ ಚಲೋ ಇದ್ದದ್ದು ಒಂದು ಕಬ್ಬಿನ ಸಂಶೋಧನೆ ಆಗಲಿ ಅಥವಾ ಹೊಸ ತಂತ್ರಜ್ಞಾನ ಅಳವಡಿಸೋದ್ರಾಗಲಿ, ಇನ್ನೂ ಪ್ರೊಡಕ್ಟಿವಿಟಿ ಎಫಿಷಿಯನ್ಸಿ ಹೆಚ್ಚು ಮಾಡೋದಾಗಲಿ, ಇಂಥದಕ್ಕೆ ಏನರ ಒಂದು ನೀವು ಪ್ರಯತ್ನ ಮಾಡೋಕ್ಕೆ ಬರ್ತೈತಿ. ಇದಕ್ಕಾಗಿ ನನ್ನ ವಿಚಾರ ಏನಂದ್ರೆ, ಒಮ್ಮೆ ಎಲ್ಲನೂ ಮಾಡಿಬಿಡ್ರಿ. ಒಂದು ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಇಂಡಸ್ಟ್ರಿ, 2 ಈ ಸಲ ಬೆವರೇಜ್ ಕನ್ಫೆಕ್ಷನರಿ, ಮುಂದಿನ ಸಲ ಬಿಸ್ಕಿಟ್, ಬೇಕ್ರಿ, ಡೈರಿ, ಅದ್ರ ಮುಂದಿನ ಸಲ ಪ್ಯಾಕೇಜ್ ಪ್ರಾಡಕ್ಟ್, ಹೋಟೆಲ್ಲ, ಅದ್ರ ಮುಂದಿನ ಸಲ ಸ್ವೀಟ್ ಮಾಡು ಇಂಡಸ್ಟ್ರಿ, ಹೀಗೆಲ್ಲ ಒಂದೊಂದು ವರ್ಷ ಸೇರಿಸೋದು ಹೋದ್ರೆ ಅಂದ್ರೆ ಒಂದು ಒಳ್ಳೆಯದಾಗ್ತದೆ ಹೇಳಿ. ಅಂದ್ರೆ ಇದು ಪೈಲಟ್ ಪ್ರಾಜೆಕ್ಟ್ ಮೊದಲು ಇದನ್ನ ಸಕ್ಸಸ್ ಹೆಂಗೆ ಇದ್ರಾಗ ಏನು ಲೋಪದೋಷ ಕಂಡು ಬಂದ್ರೆ ಅದನ್ನು ಸುಧಾರಣೆ ಮಾಡ್ಬೇಕಲ್ಲ, ಅದಕ್ಕೆ ಒಮ್ಮೆ ಎಲ್ಲ ಮಾಡೋಕ್ಕಿಂತ ಒಂದೊಂದು ಮಾಡೋದು ಸೂಕ್ತ ಅಂತೇಳಿ ನನ್ನ ವಿಚಾರ. ದಯವಿಟ್ಟು ನನ್ನ ವಿಚಾರ ಸರಿ ಅನಿಸಿದ್ರೆ, ಇದರೊಳಗೆ ಏನೋ 1-2 ಅಂಶ ಸರಿ ಅನಿಸಿದ್ರೆ ಯಾರು ತಾವು ಶಕ್ತಿ ಐತಿ ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇವ್ರಿಗೆ ಮುಟ್ಟಿಸೋಂಥವ್ರು ದಯವಿಟ್ಟು ಮುಟ್ಟಿಸ್ರಿ. ನಂತರ ನಾಳೆಗೆ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಹಾಗೂ ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾದ ಪ್ರಹ್ಲಾದ್ ಜೋಶಿ, ಸಂಬಂಧಪಟ್ಟ ಇಲಾಖೆ ಸಚಿವರು, ನಂತರ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸಕ್ಕರೆ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ರು, ಕೇಂದ್ರ ಸರ್ಕಾರದ ಸಂಬಂಧಪಟ್ಟವರಿಗೆ ಜೊತೆ ಚರ್ಚಿಸಿ ಕಬ್ಬು ಬೆಳೆಗಾರರ ಪ್ರತಿ ವರ್ಷ ಕಾರ್ಖಾನೆಗಳ ಜೊತೆ ಸಂಘರ್ಷಕ್ಕಿಳಿಯುವಂಥ ಪದ್ಧತಿಯನ್ನು ಬಿಟ್ಟು ದೂರದೃಷ್ಟಿಯಿಂದ ಅವರಿಗೆ ಸಮಾಧಾನಕರವಾದಂಥ ಯೋಗ್ಯ ಬೆಲೆಯನ್ನು ಕೊಡೋಕ್ಕೆ ಒಂದು ತಾವೆಲ್ಲ ಪ್ರಯತ್ನ ಪಟ್ಟು ಅವರಿಗೆ ಕೇಂದ್ರ ಸರ್ಕಾರದವ್ರಿಗೆ ಮಂದಾಟ ಮಾಡಿ ಒಂದು ರೈತರಿಗೆ ಉತ್ತಮ ಬೆಲೆ ದೊರಕುವಂತಾಗಲಿ, ಯಶಸ್ಸು ಸಿಗಲಿ ಅಂಥೇಳಿ ಸಮಸ್ತ ಕಬ್ಬು ಬೆಳೆಗಾರರ ಪರವಾಗಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.